ರೆಸಿಪಿ ನಂಬರ್ 108 ಹೆಸರುಬೇಳೆ ಸಬ್ಸಿಗೆ ಸೊಪ್ಪಿನ ಬಸ್ಸಾರು. ಸಾಂಪ್ರದಾಯಿಕ ಅಡಿಗೆ ಬಸ್ಸಾರು. ಯಾವ ಬಸ್ಸು ಅಂತ ಕೇಳಬೇಡಿ, ಇದು ಸಾಂಬಾರು. ಬನ್ನಿ ಹೀಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಮೊದಲು ನಾನಿಲ್ಲಿ ಹೆಸರುಬೇಳೆನ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸಬ್ಸಿಗೆ ಸೊಪ್ಪನ್ನ 2 ಕಟ್ಟಷ್ಟು ತೊಗೊಂಡಿದ್ದೀನಿ. ನೀವು ಸಪ್ರೇಟಾಗಿ ಹೆಸರುಬೇಳೆನ ಬೇಯಿಸ್ಕೋಬೋದು, ಅದಾದ ನಂತರ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಒಟ್ಟಿಗೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕಿ, ಸಬ್ಸಿಗೆ ಸೊಪ್ಪು ನೀಟಾಗಿ ಮೇಲೆ ಕವರ್ ಆಗೋವರೆಗೂ ಹಾಕಿ 3 to 4 ವಿಷಲ್ನ ಇದನ್ನು ಹಾಕಿಸ್ಬೇಕಾಗತ್ತೆ. ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ 2 ಆನಿಯನ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇದೆಷ್ಟು ಗೋಲ್ಡನ್ ಫ್ರೈ ಆಗಬೇಕು. ಇದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರ್ಸ್ ಚೆನ್ನಾಗಿರಬೇಕು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇದಾದ ನಂತರ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಕಾಯಿ ತುರಿ, ಹಾಗೆ ಸಾಂಬಾರ್ ಪೌಡರ್ ಇದಿಷ್ಟು ಹಾಕಿ 5 ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೀವು. ಇದು ಆರಕ್ಕೆ ಬಿಡಬೇಕು. ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀವಿ. ಹಾಗೆ ಅದೇ ಪ್ಯಾನ್ಗೆ ಒಂದು ಅರ್ಧ ಲೀಟ್ರದಷ್ಟು ಅಥವಾ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈ ಕಡೆ ಸೊಪ್ಪು ಮತ್ತು ಕಾಳು ನೀಟಾಗಿ ಬೆಂದಿದೆ, ಅದನ್ನು ಕೂಡ ಅರ್ಧ ಬೌಲಷ್ಟು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಏಕೆಂದರೆ ಸಾಂಬಾರು ನಮಗೆ ಥಿಕ್ನೆಸ್ ಬರಬೇಕು ಅಂತ. ಈಗ ಒಂದು ಪಾತ್ರೆಗೆ ಸಾಸಿವೆ, ಬೆಳ್ಳುಳ್ಳಿ, ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿದ್ದೀನಿ. ಹಾಕಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ರಸ, ನೀರಿತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಯೋಕ್ಕೆ ಬಿಟ್ಟರೆ ಆಯಿತು, ಸಾಂಬಾರು ರೆಡಿ ಆಯಿತು. ಈಗ ಬನ್ನಿ ಪಲ್ಯ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನಿಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಇದು ನಿಮಗೆ ಆಪ್ಷನ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ರೆಡ್ ಚಿಲ್ಲಿ ಕೂಡ ಹಾಕ್ಬೋದು, ಚಾಯ್ಸ್ ನಿಮಗೆ. ನೀಟಾಗಿ ಇದೊಂಚೂರು ಚೆನ್ನಾಗಿ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ. ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕಿ, ಯಾಕೆಂದರೆ ಸೊಪ್ಪು ಕಾಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ. ಈಗ ಬೆಂದಿರೋ ಕಾಳು ಸೊಪ್ಪನ್ನ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗೆರಡೂ ನೀಟಾಗಿ ಮಿಕ್ಸ್ ಮಾಡಿ. ಪಲ್ಯ ರೆಡಿ, ಸಾಂಬಾರು ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ತುಂಬ ಹೆಲ್ದಿ ನಿಮಗೆ. ಕಾಳುಗಳೆಲ್ಲ ತಿಂತಾ ಇರೋದು, ಇದು ವೆರೈಟಿ ಮಾಡ್ಕೊಂಡು ತಿಂತಾ ಇರಬೇಕು. ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಬೇರೆ ಬೇರೆ ಥರ ಮಾಡಿ ತಿಂತಾರೆ, ರುಚಿ ಕೂಡ ಕೊಡುತ್ತೆ. ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅನ್ನ ರೆಡಿ ಇದೆ, ಮುದ್ದೆ ಕೂಡ ಮಾಡಿದ್ದೀನಿ ಇವತ್ತು. ಹಾಗೆ ಸಾರು ಕೂಡ ರೆಡಿಯಾಗಿದೆ. ಈಗ ಪಲ್ಯ ರೆಡಿಯಾಗಿತ್ತು. ಇಷ್ಟೇ, ಹೆಸರುಬೇಳೆ ಸಬ್ಸಿಗೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ. ಯಾವ ಬಸ್ಸು ಅಂತ ಕೇಳಿಬಿಡಿ, ಇದು ಹೆಸರುಬೇಳೆ ಸಬ್ಸಿಗೆ ಸೊಪ್ಪು ಬಸ್ಸಾರು. ನಿಮಗೆ ತುಂಬ ಖುಷಿಯಾಗುತ್ತೆ. ಈ ಸಾರು ಟೇಸ್ಟ್ ಮಾಡಿ ನೋಡಿ ಒಂದ್ಸಲ. ಏನೇ ಮಾಡಿದ್ರೂ ಪ್ರೀತಿಯಿಂದ ಮಾಡೋಕ್ಕೆ ಶುರು ಮಾಡಿ, ಇಂಥ ಅಡುಗೆ ಕೂಡ ರುಚಿಯಾಗಿರುತ್ತೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.